ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರ ಲಾಗ್ಸ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅದ್ರಿ ಅನ್ಕೋತೀನಿ. ನಾವು ಕೂಡ ಆರಾಮದಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂಗೆ ಬಿಗ್ ಬಾಸ್ ಅವರು ಒಂದು ಆಡಿಷನ್ ಅಂತ ಹೇಳಿ ಬಿಟ್ಟಿದ್ರು. ಆಡಿಷನ್ಗೆ ಏನೇನು ಬೇಕು ವಿಡಿಯೋ ಅಂತೆಲ್ಲ ನೀವು ಮಾಡಿ ಹಾಕಿ, ನಾವು ನಿಮಗೆ ಸೆಲೆಕ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರು. ನಾನು ವಿಡಿಯೋ ಮಾಡಿ ಹಾಕೀನಿ. ಬಟ್ ಏನು ಹೆಂಗಾಗಿತ್ತು ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಎಲ್ಲರೂ ಒಂದು ಕಂಟಿನ್ಯೂ ಯೂನಿಟಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ ವಿಡಿಯೋ ಮಾಡ್ತಾರೆ. ಬಟ್ ನಮ್ಗೆ ಅಷ್ಟು ಟೈಮ್ ಇಲ್ಲ. ಹೆಂಗೆ ಆ್ಯಕ್ಚುಷಲ್ ಹೆಂಗಿರ್ತೀನಿ ಹಂಗೆ ವಿಡಿಯೋ ಮಾಡಿ ಹಾಕಿದ್ದಂತ ನನ್ನ ಕಡೆ ಕ್ಲಿಪ್ಸ್ ಐತಿ. ನಾನು ಹಿಂಗೆ ಅದನ್ನು ಶೇರ್ ಮಾಡ್ತೀನಿ, ನೋಡಿರಿ. ಎದಕ್ಕೆ ಹೋಗಬೇಕು ಬಿಗ್ ಬಾಸ್ಗೆ ಅಂದ್ರೆ ನೋಡೋಣ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಅವರು ಕರೆಸ್ತಾರೋ ಇಲ್ಲೋ ನಮ್ಗದು ಗೊತ್ತಿಲ್ಲ ಸರಿಯಾಗಿ. ಸುದೀಪ್ ಸರ್ ಮುಂದೆ ಹೋಗಿ ನಿಂತು ಮಾತಾಡುವಂಥ ಧೈರ್ಯ ಬೇಕು. ಹೋದ್ರು ಎಷ್ಟು ದಿನ ಟಿ ವಿ ಆಗೋದು ನೋಡ್ತಿದ್ವಿ, ಮಾಡ್ತಿದ್ವಿ. ಇಲ್ಲಿ ತನಕ 13 ಎಪಿಸೋಡ್ನು ನೋಡ್ಕೊತಾ ಬಂದೀವಿ. ನೋಡಬೇಕು, ಹೋಗಿ ನೋಡಿ ಮಾತಾಡಿ ಅವ್ರ ಎದುರಿಗೆ ನಿಂತು ಒಂದಿನ ಇದ್ರೆ ಸಾಕಲ್ಲಿ. ಹೆಂಗಿರುತ್ತೆ ಹೆಂಗಿಲ್ಲ ನಮಗೂ ಕರೆಸಿ. ನಾವು ಆಲ್ರೆಡಿ ಸ್ವಿಮ್ಮಿಂಗ್ ಟೂರ್ ಮಾಡೋಕೆ ಹೋದ್ರಗತ್ತೆ ಹೋಗಿ ನೋಡೋಕ್ಕೂ ನಮ್ಗೆ ಆಗಂಗಿಲ್ಲ. ನಮ್ಗೆ ಅವ್ರಿಗೆ ಕರೆದ್ರೆ ನಮ್ಗೆ ಹೋಗೋಕ್ಕಾಗೋದು ಇಲ್ಲ ಅಂತ ಇಲ್ಲ. ಟ್ರೈ ಮಾಡಿ ನೋಡಿ, ನಾನು ಹಾಕೀನಿ ವಿಡಿಯೋ. ಬಟ್ ಅವರು ಸೆಲೆಕ್ಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಒಂದು ಲಕ್ ಅಂತಲೇ ಹೇಳ್ಬೋದು. ಬಟ್ ಯಾರ್ಯಾರಿಗೆ ಸೆಲೆಕ್ಟ್ ಮಾಡ್ತಾರೆ ನೋಡ್ರಿ, ಯಾರ್ಯಾರು ಹಾಕ್ಯಾರ. ಬಹುಶಃ ಅವರು ಈ ರೀಲ್ಸ್ ಮಾಡ್ತಿರ್ತಾರಲ್ಲ, ಫೇಮಸ್ ಇರ್ತಾರಲ್ಲ ಇನ್ಸ್ಟಾಗ್ರಾಮ್ ಒಳಗೆ, ಒಟ್ಟು ಫೇಮಸ್ ಪೇಸ್ ಸೋಷಿಯಲ್ ಮೀಡಿಯಾ ಒಳಗೆ ಫೇಮಸ್ ಇರ್ತಾರಲ್ಲ, ಬಹುಶಃ ಅಂಥವ್ರಿಗೆ ಏನಾದರೂ ಅವರು ಸೆಲೆಕ್ಟ್ ಮಾಡ್ಕೋತಿರ್ಬೋದು ಅಂತ ನನ್ನ ಅಭಿಪ್ರಾಯ. ಆರ್ಡಿನರಿ ಜನಕ್ಕೆಲ್ಲ ಕೆಲಸ ಮಾಡ್ಕೋತಿರೋರಿಗೆಲ್ಲ ಸೆಲೆಕ್ಟ್ ಮಾಡ್ತಾರೋ ಇಲ್ಲ ನನಗೆ ಡೌಟ್ ಐತಿ. ಒಂದಿಬ್ಬರು ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ರು ಉಳಿದಂಥ ಒಂದು 99% ಮಂದಿಗೆ ಏನೈತಿ ಅವರು ಅಂಥವ್ರಿಗೆ ಸೆಲೆಕ್ಟ್ ಮಾಡ್ತಾರಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೈತಿ ಕಾಮೆಂಟ್ ಮಾಡಿದ್ರಿ. ಅವರು ಸೆಲೆಕ್ಟ್ ಮಾಡ್ತಾರೋ ಇಲ್ಲೋ, ಏನು ಜನ ಹಾಕಲಿ ವಿಡಿಯೋ ನೋಡೋಣ ಯಾರ್ಯಾರು ಹಾಕ್ತಾರೆ ಅಂತೇಳಿ ಎಲ್ಲರೂ ಚೆಕ್ ಮಾಡ್ಕೊತ ಕುಂತು ಎಲ್ಲರಿಗೂ ಅದ್ರೊಳಗೆ ಯಾರನ್ನಂತ ಸೆಲೆಕ್ಟ್ ಮಾಡ್ತಾರೋ ಅದು ಗೊತ್ತಿಲ್ಲ. ಅದೇನು OTT ಶೋ ಐತೋ ಇನ್ನು ಬಿಗ್ ಬಾಸ್ ಶೋ ಐತೋ ಅದು ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಮ್ಗೆ ಹೆಂಗೆ ಏನಂತೇಳಿ. ಬಟ್ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳ್ಯಾರ. ಬಟ್ ಹಾಕಿದ್ದಂಥ ಜನರಿಗೆ ಹೇಳ್ತೀನಿ. ಬಟ್ ಎಲ್ಲರಿಗೂ ಕರಿತಾರೆ ಅನ್ನೋದು ಸುಳ್ಳು ಮಾತು. ಯಾರಾದರೂ ಫೇಮಸ್ ಇದ್ದವರಿಗೆ ಮಾತ್ರ ಕರಿಬೋದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನಿಸ್ತೈತೆ ನಿಮಗೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ಫೇಸ್ ಟು ಫೇಸ್ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಇದನ್ನು ಇವಾಗ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗ್ಯಾಪ್ ಕೊಟ್ಟಿದ್ದೆ ಬೇಡ ಅಂಥೇಳಿ. ಆಲ್ರೆಡಿ ಒಂದು 4 ವಿಡಿಯೋ ನೋಡಿರಿ. ನಿಮ್ಗೆ ಹೆಂಗೆ ಅನಿಸುತ್ತಾ ಕಾಮೆಂಟ್ ಮಾಡಿ ಹೇಳ್ರಿ. ನಮಗೂ ಖುಷಿ ಆಗ್ತೈತಿ. ನೋಡೋಣ, ನಾನು ಹಾಕೀನಿ. ಬಟ್ ಅವರು ಸೆಲೆಕ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಅವರು ಫೇಮಸ್ ಆದವರಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಬಟ್ ನಮ್ಮಂಥವ್ರಿಗೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಸುಳ್ಳು ಮಾತು. ಲಕ್ ಸೆಲೆಕ್ಟ್ ಮಾಡಿದ್ರೆ ಚಲೋ ಹೋಗಿ ಆಡಿ ಬರ್ರಿ, ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಮಾಡ್ತೀನಿ. ಆದಷ್ಟು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಬೇಕು, ಮಾಡ್ತೀನಿ, ಬಿಡಲ್ಲ. ಮಾಡಿಂದ ನಿಮ್ಗೆ ಸಪೋರ್ಟ್ ಮಾಡಿರಿ. ಹಂಗೆ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಏನು ಮಾತಾಡಬೇಕು ಏನಿಲ್ಲ ಅಂಥೇಳಿ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹೇಳಿ, ಗೊತ್ತಾಗ್ತೈತಿ. ಅಲ್ಲಿವರೆಗೂ ಓದಿದ್ದು ವಿಡಿಯೋ ನೋಡ್ಕೊಂಡು ಬರ್ರಿ, ಹೆಂಗೆ ಅನ್ಸುತ್ತೆ ಅಂಥೇಳಿ. ನಮಗೂ ಗೊತ್ತಾಗ್ತೈತಿ, ನಿಮಗೂ ಗೊತ್ತಾಗ್ತೈತಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ. ಎಲ್ಲರೂ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದುಬಿಟ್ಟು ಆಶಾ ಅಂತ ಹೇಳಿ. ನಾವು ಪ್ರಾಪರ್ ಇರೋದೇ ಬಿಜಾಪುರಿಂದ ವಿಡಿಯೋ ಮಾಡ್ತಾ ಇರೋದು ನಾನು. ಆ್ಯಕ್ಚುಲಿ ನನಗೆ ಕಲರ್ಸ್ ಕನ್ನಡ ಅಂದರೆ ತುಂಬ ಇಷ್ಟ. ಕಲರ್ಸ್ ಕನ್ನಡದಲ್ಲಿ ಬರುವಂಥ ಬಿಗ್ ಬಾಸ್ ಶೋ ಅಂದರೆ ಇನ್ನೂ ತುಂಬ ಇಷ್ಟ. ಆಲ್ರೆಡಿ 12 ಸೀಸನನ್ನು ಒಂದಿನೂ ಮಿಸ್ ಮಾಡಲಾರ್ದೆ ನೋಡಿದ್ದೀನಿ. ಸೀರಿಯಲ್ನೂ ನೋಡ್ತೀನಿ. ಸೀರಿಯಲ್ಲು ಆಮೇಲೆ ಬಿಗ್ ಬಾಸು ಎಲ್ಲ ಸೀರಿಯಲ್ಲು ತುಂಬ ಇಷ್ಟ ಆಗ್ತವೆ. ಹಾಗಾಗಿ ನನಗೂ ಒಂದು ಆಸೆ, ನಾನು ಬಿಗ್ ಬಾಸ್ ಮನೇನ ನೋಡಬೇಕು. ಒಳಗಡೆ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿದರೆ ಹೇಗಿರುತ್ತೆ ಹೇಗಿಲ್ಲ ನೋಡಬೇಕು ಒಂದು ಸಲ.
ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಸುದೀಪ್ ಸರ್ನ ಮೀಟ್ ಮಾಡೋದಂತೂ ಇನ್ನೂ ಹೆಚ್ಚಂದ್ರೆ ಖುಷಿ ಅಂತ ಹೇಳ್ಬೋದು. ನಾವೆಲ್ಲ ಟಿ ವಿಯಲ್ಲಿ ಕೂತು ಅವರು ಮಾತಾಡೋದು, ಅವರಿಗೆಲ್ಲ ಕ್ಲಾಸ್ ತಗೊಳ್ಳೋದು ನೋಡಿ ನಾವು ಇಲ್ಲಿ ಕುಂತ್ಕೊಂಡು ಖುಷಿ ಪಡ್ತಿದ್ವಿ. ಬಟ್ ನೀವು ನಮ್ಮನ್ನು ಆಯ್ಕೆ ಮಾಡಿ ಒಂದೇ ಒಂದು ಸಲ ಕಳಿಸಿ ಹೊರಗಡೆ ಕರ್ಕೊಂಡು ಬಂದರೆ ತುಂಬ ಖುಷಿಯಾಗುತ್ತೆ. ನಮಗೂ ನೋಡ್ದಂಗೆ ಆಗುತ್ತೆ, ಆಮೇಲೆ ಸುದೀಪ್ ಸರ್ ನಮ್ಗೆ ಮೀಟ್ ಮಾಡ್ದಂಗೆ ಆಗುತ್ತೆ. ನಮಗೆಲ್ಲ ಅಂತಿಂಥ ಬಿಗ್ ಸ್ಟಾರ್ಸ್ನ ಮೀಟ್ ಮಾಡುವಂಥ ಅವಕಾಶ ಸಿಗಲ್ಲ, ಪದೇ ಪದೇ ಅಂತೂ ಸಿಗೋದಿಲ್ಲ ಬಿಡಿ. ನೋಡಲೇಬೇಕು ಟಿ ವಿಲಿ ಇಲ್ಲ ಫಿಲ್ಮಲ್ಲಿ. ಅವ್ರ ಜೊತೆ ಮಾತಾಡೋಂಥ ಅವಕಾಶನೂ ನಮ್ಗೆ ಕೂಡಿ ಬರೋದಿಲ್ಲ. ಅಷ್ಟೇ, ನಾವು ಎಷ್ಟು ಇಷ್ಟಪಡ್ತೀವಿ ನಾವು ಅಷ್ಟೇ. ನಾವು ಆ್ಯಕ್ಚುಲಿ ಇರೋದು ಬಿಜಾಪುರಲ್ಲೇ, ಯಾವ ಹಳ್ಳಿನೂ ಏನಿಲ್ಲ. ನಾವಿರೋದು ಡಿಸ್ಟಿಕಲ್ಲಿ ಬಿಜಾಪುರದಲ್ಲೇ ಇರ್ತೀವಿ. ತುಂಬ ಇಷ್ಟಪಡ್ತೀವಿ ಬಿಗ್ ಬಾಸ್ ಶೋನ. 12 ಸೀಸನೂ ಒಂದು ದಿನವೂ ಬಿಟ್ಟದಂಗೆ ನೋಡಿ ಮನೆಯಲ್ಲಿ ಬರ್ಸ್ಕೊಂಡಿದ್ದನು ಉದಾಹರಣೆಗಳು, ಏನು ನೋಡ್ತೀರಿ ಏನಿಲ್ಲ ಅಂಥೇಳಿ. 1.5 ತಾಸಂತೂ ರಿಮೋಟ್ ಯಾರ ಕೈಗೂ ಹೋಗೋದೇ ಇಲ್ಲ. ನಾನು ಯಾಕೆ ಹೋಗಬೇಕು, ಯಾಕೆ ಮಾಡಬೇಕು ಅಂದರೆ ನೋಡಬೇಕು, ಒಂದ್ಸಲ ಟ್ರೈ ಮಾಡಿ ನೋಡಬೇಕು. ಬರೀ ಹೆಣ್ಮಕ್ಳು, ಬರೀ ಮನೆ ಮಕ್ಕಳು ಗಂಡ ಅಂತ ಸೀಮಿತ ಆಗೋದೇನೋ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ನೋಡೋಣ, ಟ್ರೈ ಮಾಡೋಣ, ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಇದಾದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊತೀನಿ. ಏನೋ ಒಂದು ಲೈಫಲ್ಲಿ ಏನೋ ಸುಮ್ಮನೆ ಏನೋ ಮಾಡದೇ ಇರುವಾಗ ಏನೋ ಒಂದು ಲಕ್ಕು ಇಲ್ಲ ಆಪರ್ಚುನಿಟಿ ಸಿಕ್ಕರೆ ಬಳಸ್ಕೋಬೇಕಂತ ಹೇಳ್ತಾರೆ. ಅದ್ರ ಸಂಬಂಧನೇ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು.